ಅಬುಧಾಬಿ ಕರ್ನಾಟಕ ಸಂಘದ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮಾಚರಣೆಯ ಕಾರ್ಯಕ್ರಮ ನವೆಂಬರ್ 16ನೇ ತಾರೀಕಿಗೆ ಅಬುಧಾಬಿಯ ಗ್ಲೋಬಲ್ ಇಂಡಿಯನ್ ಸ್ಕೂಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿತು. ಇದು 44ನೇ ವರ್ಷದ ರಾಜ್ಯೋತ್ಸವದ ಸಂಭ್ರಮಾಚರಣೆ. ಅನಿವಾಸಿ ಕನ್ನಡಿಗರೆಲ್ಲರೂ ಕೂಡ ಸೇರಿ ಈ ಒಂದು ಸಂಭ್ರಮಾಚರಣೆಯನ್ನು ಸಂಭ್ರಮಿಸಿದರು. ಬದುಕನ್ನು ಕಟ್ಟಿಕೊಳ್ಳಲು ತಮ್ಮ ಹುಟ್ಟೂರನ್ನು ಬಿಟ್ಟು ಬಂದ ಕನ್ನಡಿಗರೆಲ್ಲ ಒಟ್ಟು ಸೇರಿ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಕನ್ನಡಿಗರ ಹಬ್ಬವನ್ನು ಆಚರಿಸಿದರು. 600ಕ್ಕೂ ಹೆಚ್ಚು ಕನ್ನಡಿಗರು ಸೇರಿದ ಸಭಾಂಗಣದಲ್ಲಿ ಪದಾಧಿಕಾರಿಗಳಾದ ಕರ್ನಾಟಕ ಸಂಘದ ಶ್ರೀಕೃಷ್ಣ ಕುಳಾಯಿ ಅವರ ನಿರೂಪಣೆಯಲ್ಲಿ ಕಾರ್ಯಕ್ರಮ ಆರಂಭವಾಯಿತು. ಅದ್ಭುತವಾದ ತಮ್ಮ ಇಂದ್ರಜಾಲದ ಮ್ಯಾಜಿಕ್ ಮೂಲಕ ಕುದ್ರೊಳ್ಳಿ ಗಣೇಶ್ ಅವರು ಜನರನ್ನ ಮನರಂಜಿಸಿದರು. ಅಬುಧಾಬಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಸರೋತ್ತಮ್ ಶೆಟ್ಟಿ ಅವರು ಈ ಒಂದು ಸಂಘವನ್ನು ಕಟ್ಟಿ ಬೆಳೆಸೋದಕ್ಕೆ ಶ್ರಮಪಟ್ಟಂತಹ ಸರೋತ್ತಮ್ ಶೆಟ್ಟಿ ಅವರು ಕರ್ನಾಟಕದ ಸಂಘ ಬೆಳೆದು ಬಂದ ಹಾದಿಯನ್ನು ನೆನಪಿಸಿಕೊಂಡರು. ಇನ್ನು ಅರಬ್ ಸಂಯುಕ್ತ ಸಂಸ್ಥಾನದ ಹೆಮ್ಮೆಯ ಕನ್ನಡಿಗರಾದ BR ಶೆಟ್ಟಿ ಅವರ ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ದುಬಾಯಿ, ಅಲ್ ಇನ್, ರಸ್ ಅಲ್ ಖೈಮಾ ಹೀಗೆ ಹಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. UAE ಕನ್ನಡಕ್ಕಾಗಿ ವಿಶೇಷ ಸೇವೆಯನ್ನು ಸಲ್ಲಿಸಿದ ಸಾಧಕರಿಗೆ ಅಬುಧಾಬಿ ಕರ್ನಾಟಕ ಸಂಘದಿಂದ ಪ್ರತಿ ವರ್ಷ ನೀಡುವ ಹೆಮ್ಮೆಯ ದಾರಾ ಬೇಂದ್ರೆ ಪ್ರಶಸ್ತಿಯನ್ನು ಕನ್ನಡ ಸಂಘ ಅಲ್ ಐನ್ ಇದರ ಸವಿತಾ ನಾಯಕ್ ಅವರಿಗೆ ನೀಡಿ ಗೌರವಿಸಲಾಯಿತು. ಕನ್ನಡ ಭಾಷೆ ಅನಿವಾಸಿ ಮಕ್ಕಳಿಗೆ ತಲುಪಬೇಕೆನ್ನುವ ಆಶಯದೊಂದಿಗೆ ಅಬುಧಾಬಿಯಲ್ಲಿ ಉಚಿತ ಕನ್ನಡ ಕಲಿಕೆಯನ್ನು ಪಾಠವನ್ನು ಮಾಡ್ತಾ ಇರುವಂತಹ ಜಯಲಕ್ಷ್ಮಿ ಭಟ್ ಕನ್ನಡ ವಿದ್ಯಾರ್ಥಿಗಳಿಗೆ BR ಶೆಟ್ಟಿ ಅವರು ಗೌರವ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಿದರು. 10ನೇ ಮತ್ತು 12ನೇ ತರಗತಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಇನ್ನು ಮಧ್ಯಾಹ್ನದ ನಂತರ ಮಕ್ಕಳ ಸಮೂಹ ಗಾನ, ರಾಜ್ಯೋತ್ಸವದ ಆಚರಣೆಯ ಮುಖ್ಯ ಆಕರ್ಷಣೆಯಾದ ಜಾನಪದ ನೃತ್ಯ ಸ್ಪರ್ಧೆ ಜರುಗಿತು. ಎಲ್ಲ ಕಾರ್ಯಕ್ರಮಗಳ ತಾಂತ್ರಿಕ ಸಂಯೋಜನೆಯನ್ನು ಪದಾಧಿಕಾರಿಗಳಾದ ಚೇತನ್ ಗೋಪಾಲ್ ಅವರು ಮಾಡಿದರು. ಅನಿವಾಸಿ ಕನ್ನಡಿಗರು ಹಾಗೆಯೇ ಅವರ ಮಕ್ಕಳು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಜೊತೆಯಾಗಿ ಸಾಂಸ್ಕೃತಿಕ ಪ್ರತಿಭೆಯ ಅನಾವರಣ ಕೂಡ ಜರುಗಿತು.